ಹಿರಿಯರು ಕಿರಿಯೋನು ಅನ್ನೋ ಒಂದು ಭೇದ ಭಾವ ಇದ್ದೇ ಇರ್ತದೆ ಪ್ರತಿಯೊಂದು ಪಕ್ಷದಲ್ಲೂ. ಇವರ ಪಕ್ಷದಲ್ಲಿ ಒಂದು ಪ್ರೀತಿ ವಿಶ್ವಾಸ ಏನಿತ್ತು, ನಿಷ್ಠಾವಂತ ಕಾರ್ಯಕರ್ತರುಗಳು ಏನಿದ್ರು, ಇವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. BJP ಪಕ್ಷದ ಇಮೇಜ್ ಜಾಸ್ತಿ ಆಗ್ಬೇಕಂತ ಅಂದರೆ ಆ ಪಕ್ಷದ ವಿರೋಧ ಪಕ್ಷ ಏನಿರ್ತದೆ, ವಿರೋಧ ಪಕ್ಷ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು, ಜನತೆಗೆ ಕೊಡ್ತಕ್ಕಂಥ ಕೆಲವೊಂದು ಹೇಳಿಕೆಗಳನ್ನು, ಅದು ಜನತೆಗೆ ಉಪಯೋಗ ಆಗೋ ಥರ ಇದ್ದರೆ ಅವರಲ್ಲಿ ನಾವು ಟೀಕೆಗಳಿರೋಲ್ಲ. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರನೇ ಮುಂದುವರೆದ್ರೆ ಚೆನ್ನಾಗಿರುತ್ತಾ ಅಥವಾ ಯತ್ನಾಳ್ ಅವ್ರು ಬರಬೇಕು ಅಂತ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮಗೆ? ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಪಕ್ಷನ ಮುನ್ನಡೆಸ್ತಕ್ಕಂಥ ಅನುಭವ ಇರತಕ್ಕಂಥ ಒಬ್ಬರು ಹಿರಿಯ ಮುತ್ಸದ್ದಿಯವರು BJP ಪಕ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗುವಂಥದ್ದು ತುಂಬ ಒಳ್ಳೆಯದಿರುತ್ತೆ. ಕಾರಣ ಇಷ್ಟೇ, ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ MLA MPs ಅಂತ ಏನು ಹೇಳ್ತಾರೆ ಎಲ್ಲರನ್ನೂ ಕೂಡ ಒಂದು ಸಹಮತಕ್ಕೆ ತೊಗೊಂಡೋಗ್ತಕ್ಕಂಥ, ಒಮ್ಮತದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿನ ಹೊತ್ಕೊಳ್ತಕ್ಕಂಥ, ನಿರ್ವಹಣೆ ಮಾಡ್ತಕ್ಕಂಥ ಅವ್ರ ಮುಂದಾಳತ್ವ ಇರಬೇಕು. ಈಗೇನಾಗಿದೆ, ಬದಲಾವಣೆ ಸಹಜ. ಈಗ ಕಿರಿಯೋರಿಗೆ ಮತ್ತು ಹಿರಿಯೋರಿಗೆ ಕೊಟ್ಟು ಬದಲಾವಣೆ ನೋಡಿ, ಇಲ್ಲಿ ಏನು ಬದಲಾವಣೆಯಿಂದ ಅವರಿಂದ ಏನು ಪಕ್ಷಕ್ಕೆ ಆಗ್ತಕ್ಕಂಥ ಒಂದು ವರ್ಚಸ್ಸನ್ನು ನೋಡ್ತಕ್ಕಂಥದ್ದು ಸಹಜ. ಆದರೆ ಏನಾಗಿದೆ, ಈಗ ಅವ್ರಿಗೆ ಅನುಭವ ಇರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಅವ್ರಿಗಿನ ಹೆಚ್ಚಿನ ಹಿರಿಯ ರಾಜಕಾರಣಿಗಳು ಈ ಮುಂದೆ ಪಕ್ಷಕ್ಕೆ ಸಾಕಷ್ಟು ದುಡ್ದಿದ್ದಾರೆ, ತಮ್ಮದೇ ಆದ ಅನುಭವ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂತಂತಂದರೆ, ಇನ್ನು ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಈ ನಾಯಕರುಗಳಿಗೆ, ಇವಾಗೇನು ಅಧ್ಯಕ್ಷಗಿರಿಯನ್ನು ಕೊಟ್ಟಿರ್ತಕ್ಕಂಥ ನಾಯಕರುಗಳಿಗೆ ಅನುಭವ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ಈ ಒಂದು ಅಧಿಕಾರನ ಮತ್ತು ಪಕ್ಷಕ್ಕೆ ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇನ್ನೂ ಸಾಲದಾಗಿದೆ. ಯಾಕೆಂದರೆ ಹಿರಿಯರು ಕಿರಿಯೋನು ಅನ್ನೋ ಒಂದು ಭೇದ ಭಾವ ಇದ್ದೇ ಇರ್ತದೆ ಪ್ರತಿಯೊಂದು ಪಕ್ಷದಲ್ಲೂ. ಆಮೇಲೆ ಆ ಭೇದ ಭಾವನ ಅದನ್ನು ಅಳಿಸ್ತಕ್ಕಂಥ ಮತ್ತು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, BJP ಪಕ್ಷದ ಇಮೇಜ್ ಜಾಸ್ತಿ ಆಗಬೇಕಂತ ಅಂದರೆ ಆ ಪಕ್ಷದ ವಿರೋಧ ಪಕ್ಷ ಏನಿರ್ತದೆ, ವಿರೋಧ ಪಕ್ಷ ಮಾಡ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು, ಜನತೆಗೆ ಕೊಡ್ತಕ್ಕಂಥ ಕೆಲವೊಂದು ಹೇಳಿಕೆಗಳನ್ನು, ಅದು ಜನತೆಗೆ ಉಪಯೋಗ ಆಗೋ ಥರ ಇದ್ದರೆ ಅವರಲ್ಲಿ ನಾವು ಟೀಕೆಗಳಿರೋಲ್ಲ. ಜನಗಳಿಗೆ ವಿರುದ್ಧವಾಗಿದ್ದು ಸಮಾಜಕ್ಕೆ ಅದು ಉಪಯುಕ್ತ ಇಲ್ಲ ಅಂತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಇವರು ನೇರವಾಗಿ ಅದನ್ನು ಟೀಕೆ ಮಾಡ್ತಕ್ಕಂಥದ್ದು, ದಂಡಿಸ್ತಕ್ಕಂಥದ್ದು ಮತ್ತು ಅದರ ಬಗ್ಗೆ ವಿರುದ್ಧವಾಗಿ ಇವರು ಚಳುವಳಿಗಳನ್ನು ಮಾಡ್ತಕ್ಕಂಥದ್ದು, ಜನಗಳ ಜಾಗೃತಿ ಮಾಡ್ತಕ್ಕಂಥದ್ದು, ಜನಗಳಿಂದ ಅವರು ಗಮನ ಸೆಳೀತಕ್ಕಂಥದ್ದನ್ನ ಮಾಡ್ತಕ್ಕಂಥ ಕರ್ತವ್ಯ ಇದೆ. ಆದರೆ ಇವರಿಗೆ ಅನುಭವದ ಕೊರತೆ ಮತ್ತು ಇವರ ಸಂಘಟನೆ ಏನಿದೆ, ಪಕ್ಷದಲ್ಲಿ ಸಂಘಟನೆ ಇರ್ತಕ್ಕಂಥದ್ದು, ಎಲ್ಲರ ಸಹಮತಕ್ಕೆ ತಗೊಳ್ತಾ ಇರ್ತಕ್ಕಂಥ ಕೊರತೆ ಇರೋದ್ರಿಂದ ಇದು ಅವ್ರ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಅವರು ಸಕ್ಸಸ್ ಆದರೂ ಕೂಡ ಪೂರ್ಣ ಮಟ್ಟದಲ್ಲಿ ಅವ್ರ ಸಕ್ಸಸ್ ಇಲ್ಲ ಅಂತಕ್ಕನ್ನೋದು ನಮ್ಮ ಭಾವನೆ. ಆದರೆ ಇದು ಪಕ್ಷದ ಒಂದು ದೃಷ್ಟಿಯಲ್ಲಿ ನೋಡಿಕೊಂಡೆ, ಈಗ ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡಿದಾಗ ಈಗ ಎಲ್ಲ ರಾಜ್ಯಗಳಲ್ಲಿ BJP ಮುಂದೆ ಇರ್ತಕ್ಕಂಥದ್ದು ಮತ್ತು ಇದು ನಾವು ನೋಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಇದರ ನಡೆಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಅಧ್ಯಕ್ಷಗಿರಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇದ್ದೇ ಇರ್ತದೆ. ಈ ಜವಾಬ್ದಾರಿನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬರು ಧೀಮಂತ ಮತ್ತು ಅದಕ್ಕೆ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ಹೇಳ್ತೀವಿ, ಆದರೆ ಇರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳನ್ನು ಇರ್ತಕ್ಕಂಥವ್ರನ್ನ ಈ ಒಂದು ಅಧ್ಯಕ್ಷಗಿರಿಯಲ್ಲಿ ಕೊಟ್ಟಾಗ ಮಾತ್ರವಾಗಿ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ಮತ್ತು ಹಿನ್ನಡೆ ಆಗ್ತಕ್ಕಂಥದ್ದು, ಮತ್ತು ಈಗ ಆಲ್ರೆಡಿ ಸೋಲನ್ನು ಅನುಭವಿಸಿರ್ತಕ್ಕಂಥ ಪಕ್ಷಕ್ಕೆ ಮತ್ತೆ ಸೋಲನ್ನು ಉಣಿಸ್ತಕ್ಕಂಥದ್ದು, ಜನಗಳಿಗೆ ಬೇಸರ ತರ್ತಕ್ಕಂಥದ್ದು, ಇದೆಲ್ಲ ಇರುತ್ತೆ. ಈ ಮಧ್ಯೆ ಇವರಲ್ಲಿ ಒಳಜಗಳಗಳು ಪ್ರಾರಂಭ ಆಗಿದೆ. ಈ ಒಳಜಗಳು ಪ್ರಾರಂಭ ಆಗಿರೋದ್ರಿಂದ ಪಕ್ಷದಲ್ಲಿ ಸಹಜವಾಗಿ ಜನಗಳಲ್ಲಿ ಅಭಿಪ್ರಾಯ ಏನಾಗಿದೆ ಅಂತಂತಂದರೆ, ಇವರ ಪಕ್ಷದಲ್ಲಿ ಒಂದು ಪ್ರೀತಿ ವಿಶ್ವಾಸ ಏನಿತ್ತು, ನಿಷ್ಠಾವಂತ ಕಾರ್ಯಕರ್ತರುಗಳು ಏನಿದ್ರು, ಇವರೆಲ್ಲರೂ ಕೂಡ ಅಸಮಾಧಾನಗೊಂಡಿರೋದ್ರಿಂದ ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಂಘಟನೆಯ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿನ ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ಮತ್ತು ಅನುಭವ ಇರ್ತಕ್ಕಂಥ ಮತ್ತು ಸೀನಿಯರ್ ಅಂತ ಏನು ಹೇಳ್ತೀವಿ, ಹಿರಿಯ ಮುತ್ಸದ್ದಿಯವರು ಆಯ್ಕೆ ಮಾಡ್ತಕ್ಕಂಥದ್ದು ತುಂಬ ಕ್ಷೇಮ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಬೀಟ್ ಪ್ಲಸ್ ಕರ್ನಾಟಕ.